ನಮಸ್ತೆ. ಇವತ್ತು ನಾವು ಎಂಟರ್ಪ್ರಿನರ್ಶಿಪ್ ಆ್ಯಂಡ್ ಇನೋವೇಷನ್ನ ಮತ್ತೊಂದು ಟಾಪಿಕ್ ಬಗ್ಗೆ ಚರ್ಚೆ ಮಾಡೋಣ. Potential risk of entrepreneurship. Most entrepreneurs are risk takers by nature or at minimum calculated visionaries with a clear plan of action to launch a new product or service to fill a gap in the industry. On a personal level, many entrepreneurs take big risks to leave stable jobs to throw their efforts into launching a business. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಯಾವುದೇ ಒಂದು ಉದ್ಯಮಶೀಲ ಆಗಿರ್ಬೋದು, ತಾನು ಹೊಸ ಒಂದು ಉತ್ಪನ್ನನ ಉತ್ಪಾದನೆ ಮಾಡಬೇಕಾದ್ರೆ ಅಥವಾ ಸೇವೆಯನ್ನು ಒದಗಿಸಬೇಕಾದ್ರೆ ಈ ಒಂದು ಕೈಗಾರಿಕಾ ವಲಯದಲ್ಲಿ ಹಲವಾರು ರೀತಿಯಾದಂಥ ಒಂದು ಗಂಡಾಂತರಗಳನ್ನು ಎದುರಿಸಬೇಕಾಗುತ್ತೆ. ಸೊ ಹೊಸ ಒಂದು ಯೋಜನೆಯ ಜೊತೆಗೆ ತನ್ನ ಉತ್ಪನ್ನನ ಕಡಿಮೆ ಒಂದು ರೀತಿಯಾದಂಥ ಒಂದು ಉತ್ಪನ್ನಗಳ ಕನಿಷ್ಠತೆ ವೆಚ್ಚವನ್ನು ಅಳವಡಿಕೆ ಮಾಡಿಕೊಂಡು ಕೈಗೊಳ್ಳಬೇಕಾದ್ರೆ ಸೊ ಈ ಹಿನ್ನೆಲೆಯಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಗಂಡಾಂತರ ಅಥವಾ ರಿಸ್ಕ್ ಅಂತ ಏನು ಕರಿತೀವಿ, ಅದು ತುಂಬ ಮುಖ್ಯವಾದಂಥ ಒಂದು ಪರಿಕಲ್ಪನೆಯಾಗಿ ನಾವು ನೋಡಬೇಕಾಗುತ್ತೆ. ವಾಟ್ ಆರ್ ದ ರಿಸ್ಕ್ ಬೇಯಿಂಗ್ ಫೇಸ್ ಬೈ ದ ಎನಿ ಎಂಟರ್ಪ್ರಿನರ್ಸ್ ಇನ್ ದ ಬಿಗಿನಿಂಗ್ ಆಫ್ ದ ಎನಿ ನ್ಯೂ ಪ್ರಾಡಕ್ಟ್ ಆರ್ ಇಂಟ್ರೊಡ್ಯೂಸ್ ದ ನ್ಯೂ ಪ್ರಾಡಕ್ಟ್ ಇನ್ ದ ಎಕಾನಮಿ. For entrepreneurs, there is a no guarantee monthly income, no guarantee of success, and spending time with family and friends can be a challenge in the early days of launching a company. Here are some of the most common risks that every entrepreneur and investor should evaluate and minimize before starting a business. ಸೊ ಇಲ್ಲಿ ನಾವು ಗಮನಿಸಬೇಕಾಗ್ತಕ್ಕಂಥ ಯಾವುದೇ ಒಬ್ಬ ಉದ್ಯಮಶೀಲಿ ಅಥವಾ ಔದ್ಯಮಿಕ ಚಟುವಟಿಕೆನ ಕೈಗೊಳ್ತಕ್ಕಂಥವನು ನಿಶ್ಚಿತವಾಗಿ ಇಂತಿಷ್ಟೇ ಆದಾಯ ಅಂತ ಬರುತ್ತೆ ಅಥವಾ ಇಂತಿಷ್ಟೇ ಯಶಸ್ಸನ್ನು ಗಳಿಸ್ತೀವಿ ಅಥವಾ ಇಂತಿಷ್ಟೇ ಸಮಯವನ್ನು ತನ್ನ ಒಂದು ಕುಟುಂಬ ಮತ್ತು ಸ್ನೇಹಿತರ ಜೊತೆಗೆ ಕಳೀತೀನಿ ಅನ್ನೋದ್ರ ಬಗ್ಗೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೊಸ ಒಂದು ಕಂಪನಿಯನ್ನು ಆರಂಭಿಸುವಾಗ. ಸೊ ಹಾಗೆ ಇಲ್ಲಿ ನಾವು ಗಮನಿಸಬೇಕಾಗ್ತಕ್ಕಂಥದ್ದು ಸಾಮಾನ್ಯವಾಗಿ ಎಲ್ಲ ರೀತಿಯಾದಂಥ ಉದ್ಯಮಿದಾರರು ಮತ್ತು ಉದ್ಯಮಶೀಲರು ತಾವು ವಿವಿಧ ಹೂಡಿಕೆಗಳನ್ನು ಕೈಗೊಳ್ಳಬೇಕಾದ್ರೆ ಹಲವಾರು ರೀತಿಯಾದಂಥ ಒಂದು ಸಮಸ್ಯೆಗಳನ್ನು ಎದುರಿಸ್ತಾರೆ ಅಥವಾ ಒಂದು ಅನಿಶ್ಚಿತತೆಗಳನ್ನು ಎದುರಿಸ್ತಾರೆ ಅಂತ ಹೇಳ್ಬೋದು ಅವರು ಒಂದು ಕಂಪನಿಯನ್ನು ಆರಂಭ ಮಾಡುವ ಮುನ್ನ. ಎಂಟರ್ಪ್ರಿನರ್ಸ್ ಫೇಸ್ ಮಲ್ಟಿಪಲ್ ರಿಸ್ಕ್ ಸಚ್ ಆಸ್ ಬ್ಯಾಂಕ್ರಪ್ಟಿ, ಫೈನಾನ್ಷಿಯಲ್ ರಿಸ್ಕ್, ಕಾಂಪಿಟೇಟಿವ್ ರಿಸ್ಕ್, ಎನ್ವೈರನ್ಮೆಂಟಲ್ ರಿಸ್ಕ್, reputational risk and political and economic risk. So these are all the main major entrepreneurship risks or potential risks by the any entrepreneur. ಸೊ ಇಲ್ಲಿ ನಾವು ಗಮನಿಸಬೇಕಾದ ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು ಉದ್ಯಮಶೀಲ ಚಟುವಟಿಕೆನ ಕೈಗೊಳ್ತಂದ್ರೆ ತುಂಬ ಮುಖ್ಯವಾಗಿ ನಾವು ಗಮನಿಸಬೇಕಾಗ್ತಕ್ಕಂಥದ್ದು ಸಾಕಷ್ಟು ರೀತಿಯ ಅಂತ ಒಂದು ಗಂಡಾಂತರಗಳು ಎದುರಾಗಲಿಕ್ಕೆ ಅವಕಾಶ ಆಗುತ್ತೆ. ಅದು ಹಣಕಾಸಿನ ಗಂಡಾಂತರ ಆಗಿರ್ಬೋದು, ಪೈಪೋಟಿಯ ಒಂದು ಗಂಡಾಂತರ ಆಗಿರ್ಬೋದು, ಪರಿಸರಾತ್ಮಕ ಒಂದು ಗಂಡಾಂತರ ಆಗಿರ್ಬೋದು, ಅಥವಾ ಒಂದು ಘನತೆಯ ಒಂದು ಗಂಡಾಂತರ ಆಗಿರ್ಬೋದು, ಅಥವಾ ರಾಜಕೀಯ ಮತ್ತು ಆರ್ಥಿಕ ಗಂಡಾಂತರಗಳಾಗಿರ್ಬೋದು ಎದುರಾಗಲಿಕ್ಕೆ ಸಾಧ್ಯ ಆಗುತ್ತೆ. Entrepreneurs must plan wisely in terms of budgeting and show investors that they are considering this by creating a realistic business plan. ಇದು ತುಂಬ ಮುಖ್ಯವಾದ್ದು. ಒಬ್ಬ ಉದ್ಯಮಶೀಲಿ ಅಂತಕ್ಕಂಥವು ತಾನು ಯಾವುದೇ ರೀತಿಯಾದಂಥ ಹೂಡಿಕೆನ ಕೈಗೊಳ್ತಾ ಇದ್ದಾನೆ ಅಂತಂದಾಗ ಅವನ ಉತ್ಪಾದನಾ ಚಟುವಟಿಕೆ ಕೈಗೊಳ್ಳಬೇಕಾಗ್ತಕ್ಕಂಥ ಆಯವ್ಯಯವನ್ನು ಮೊದಲು ತಯಾರು ಮಾಡ್ಕೋಬೇಕಾಗುತ್ತೆ. ಆಮೇಲೆ ಯಾವ ರೀತಿಯಾದಂಥ ಒಂದು ಯೋಜನೆ ಇದೆ, ವಾಸ್ತವತೆಗೆ ತಕ್ಕನಾದಂಥ ಒಂದು ಯೋಜನೆ ಏನಿದೆ ಅನ್ನೋ ಒಂದು ನಿಶ್ಚಿತತೆಯನ್ನು ಹೇಳಬೇಕಾಗಿರುತ್ತೆ. ಮತ್ತು ಅದರಲ್ಲಿರ್ತಕ್ಕಂಥ ಗಂಡಾಂತರಗಳು ಯಾವುದ್ಯಾವುದು ಪ್ರಾಬಬಲ್ ಗಂಡಾಂತರಗಳು ಏನು ಅನ್ನೋದ್ರ ಬಗ್ಗೆಯೂ ಸಹ ಅವನು ಊಹೆ ಮಾಡಬೇಕಾದಂಥ ಒಂದು ಅವಶ್ಯಕತೆ ಇರುತ್ತೆ ಅವನ ಒಂದು ಬಿಸ್ನೆಸ್ ಪ್ಲ್ಯಾನಲ್ಲಿ. ಎಂಟರ್ಪ್ರಿನರ್ ಶುಡ್ ಆಲ್ಸೋ ಕನ್ಸಿಡರ್ ಟೆಕ್ನಾಲಜಿ ಚೇಂಜಸ್ ಆಸ್ ಎ ರಿಸ್ಕ್ ಫ್ಯಾಕ್ಟರ್. ಈ ಪ್ರತಿ ಉದ್ಯಮವೂ ಸಹ ಪ್ರತಿದಿನವೂ ಸಹ ಬದಲಾವಣೆ ಆಗ್ತಾ ಇರುತ್ತೆ. ಅದರಲ್ಲಿ ತಂತ್ರಜ್ಞಾನವೂ ಸಹ ತುಂಬ ಮುಖ್ಯವಾದ ತಂತ್ರಜ್ಞಾನವೂ ಸಹ ಸಾಕಷ್ಟು ಬದಲಾವಣೆ ಆಗುತ್ತೆ. ಆ ಬದಲಾವಣೆ ಏನು ಅನ್ನೋದ್ರ ಬಗ್ಗೆ ಅವನಿಗೆ ಅರಿವಿರಬೇಕಾಗಿರುತ್ತೆ. ಯಾಕಂದರೆ ಇವತ್ತಿನ ತಂತ್ರಜ್ಞಾನ ನಾಳೆ ಇರೋದಿಲ್ಲ, ನಾಳೆ ಇರೋ ತಂತ್ರಜ್ಞಾನ ಆಚೆಗೆ ಇರೋದಿಲ್ಲ. ಸೊ ಹಾಗಾಗಿ ಪ್ರತಿದಿನ ಪ್ರತಿ ತಿಂಗಳು ಅಥವಾ ಒಂದು ವರ್ಷ ಈ ರೀತಿಯಾಗಿ ನೋಡಿದಾಗ ತಂತ್ರಜ್ಞಾನ ಅನ್ನೋದು ವೈವಿಧ್ಯಮಯವಾಗಿ ಬದಲಾವಣೆ ಆಗ್ತಾ ಇರುತ್ತೆ. ಸೊ ಇದನ್ನು ಸಹ ನಾವು ಒಂದು ಎಂಟರ್ಪ್ರಿನರ್ಶಿಪ್ನ ಒಂದು ರಿಸ್ಕ್ ಅಂತಲೇ ಕರೀಲಾಗುತ್ತೆ.
Market demand is unpredictable as consumer trends can change rapidly, creating problems of entrepreneurs. So it is also one of the main factor. Market demand is unpredictable. ನಾವು ಯಾವುದನ್ನು ಸಹ ಡಿಮ್ಯಾಂಡ್ ಅಂತ ಏನಿದೆ ಅಥವಾ ಗ್ರಾಹಕರನ್ನು ಸೆಳೆಯುವಂಥದ್ದೇನಿದೆ ಅದನ್ನು ನಾವು ಮೊದಲೇ ನಿಶ್ಚಿತವಾಗಿ ಇಷ್ಟೇ ಗ್ರಾಹಕರು ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಗ್ರಾಹಕರ ಒಂದು ಪ್ರವೃತ್ತಿ, ಅವರ ಒಂದು ಅನುಭವದ ಚಟುವಟಿಕೆ ಆಗಿರ್ಬೋದು, ಒಲವು ಆಗಿರ್ಬೋದು, ಪ್ರಿಫರೆನ್ಸ್ ಆಗಿರ್ಬೋದು, ಮೊದಲಾದವುಗಳನ್ನು ನಾವು ಮೊದಲೇ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದು ಒಂದು ಮುಖ್ಯವಾಗಿ ಸಾಕಷ್ಟು ರೀತಿಯಂಥ ಸಮಸ್ಯೆಗಳನ್ನು ಉದ್ಭವಿಸೋದಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ಬೋದು. ಸೊ ಇದರಲ್ಲಿ ನಾವು ಮುಖ್ಯವಾಗಿರ್ತಕ್ಕಂಥ ಒಂದು ರಿಸ್ಕ್ಗಳು ಏನಿದ್ದಾವೆ, ಪೊಟೆನ್ಷಿಯಲ್ ರಿಸ್ಕ್ ಯಾವ್ದಾವ್ದು ಇದ್ದಾವೆ ಅನ್ನೋದ್ರ ಬಗ್ಗೆ ಒಂದೊಂದಾಗಿ ಚರ್ಚೆ ಮಾಡ್ತಾ ಹೋಗೋಣ. ಒಂದನೇದು ಫೈನಾನ್ಷಿಯಲ್ ರಿಸ್ಕ್. An entrepreneur will need funds to launch a business either in the form of loan from investors, their own savings, or funds from family. The founder will have to put their own skin in the game. Any new business should have a financial plan within the overall business plan showing income projections, how much cash will be required to break even, and the expected returns for investors in the first 5-year time frame. Failure to accurately plan could mean that the entrepreneur risks bankruptcy and investors get nothing. Entrepreneurs face many risks when they launch a venture, and they should take measures to ensure against those that are most likely to affect them. So it's one of the major financial risk, is the one of the major risk by the any entrepreneurs. He has accumulated the funds by the friends or banks or relatives, whatever it may be, or he has collected the fund, crowd funded like that only, or in the introduce the any shares and debentures by themselves only. So it's one of the main risks. ಸೊ ಇಲ್ಲಿ ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಏನಂದರೆ, ಯಾವುದೇ ಒಂದು ಉದ್ಯಮಿ ಆಗಿರ್ಬೋದು, ತಾನು ಉದ್ಯಮವನ್ನು ಆರಂಭ ಮಾಡ್ತಾನಂದರೆ ಹಣಕಾಸು ಬಿಕ್ಕಟ್ಟು ಅಥವಾ ಹಣಕಾಸು ಗಂಡಾಂತರಗಳನ್ನು ಎದುರಿಸಬೇಕಾಗುತ್ತೆ. ಅಂದರೆ ಅವನ ಒಂದು ಹೂಡಿಕೆಗೆ ಬೇಕಾಗಿರ್ತಕ್ಕಂಥ ಹಣಗಳನ್ನು ಕ್ರೋಢೀಕರಣ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಹೇಗೆ ಈ ಬಂಡವಾಳವನ್ನು ಕ್ರೋಢೀಕರಣ ಮಾಡ್ತಾನೆ, ಅದು ಬ್ಯಾಂಕ್ನಿಂದ ಸಾಲ ತಗೋಬೋದು ಅಥವಾ ಯಾವುದಾದ್ರೂ ವಿವಿಧ ರೀತಿಯ ಅಂಥ ಒಂದು ಹೂಡಿಕೆದಾರರಿಂದ ಷೇರುಗಳು ಮತ್ತು ಸಾಲಪತ್ರಗಳ ಮೂಲಕ ಸಂಗ್ರಹಿಸಬಹುದು, ಅಥವಾ ಅವನದೇ ಆದಂಥ ಒಂದು ಉಳಿತಾಯಗಳನ್ನು ಸಂಗ್ರಹಿಸಬಹುದು, ಅಥವಾ ಇತರೆ ಅವರ ಸ್ನೇಹಿತರು ಮತ್ತು ಬಂಧುಗಳ ಮೂಲಕ ಹಣವನ್ನು ಸಂಗ್ರಹಣೆ ಮಾಡಬಹುದು. ಒಟ್ಟಾರೆ ಅವನು ಆ ಒಂದು ಗಂಡಾಂತರವನ್ನು ಅಥವಾ ಬಂಡವಾಳ ಚಟುವಟಿಕೆಯಲ್ಲಿ ಎದುರಿಸಲೇಬೇಕಾದಂಥದ್ದು ಇರುತ್ತೆ. ಆಮೇಲೆ ಪ್ರತಿಯೊಂದು ಉದ್ಯಮಿಯು ತಾನು ಆರಂಭ ಮಾಡಬೇಕಾದ್ರೆ ತನ್ನ ಒಂದು ಹೂಡಿಕೆ ಎಷ್ಟು ಪ್ರಮಾಣದಲ್ಲಿರಬೇಕು, ಯಾವ ಮೊತ್ತವನ್ನು ನಾವು ಹೂಡಿಕೆ ಮಾಡಬೇಕು, 5 ಕೋಟಿನ 10 ಕೋಟಿನ ಅಥವಾ ಲಕ್ಷಗಳಲ್ಲ ಸಾವಿರಗಳಲ್ಲ ಅಂತ ಹೂಡಿಕೆ ಮಾಡೋದನ್ನು ನಿಶ್ಚಿತವಾಗಿರಬೇಕು. ಮತ್ತು ಆ ಒಂದು ರಿಟರ್ನ್ಸ್ ಏನು ಬರುತ್ತೆ, ಅದರಿಂದ ಬರಬಹುದಾದಂಥ ಒಂದು ಪ್ರತಿಫಲ ಏನಿದೆ ಅಥವಾ ಅವನು ಆದಾಯ ಲಾಭ ಎಷ್ಟು ಗಳಿಸ್ತಾನೆ ಮೊದಲಾದವುಗಳ ಬಗ್ಗೆ ಮೊದಲೇ ಊಹೆ ಇರಬೇಕು. ಅದರನ್ನು ಕ್ಯಾಲ್ಕುಲೇಟಿವ್ ಆಗಿ ಒಂದು ಪ್ಲ್ಯಾನನ್ನು ಮಾಡಿರಬೇಕು. ಸೊ ಅದರ್ವೈಸ್ ಇಲ್ಲಿ ಏನಾಗುತ್ತೆ, ಸಾಕಷ್ಟು ರೀತಿಯ ಅಂತ ಒಂದು ಹೂಡಿಕೆಗೆ ಬೇಕಾಗಿರ್ತಕ್ಕಂಥ ಹಣಕಾಸು ಸೌಲಭ್ಯಗಳನ್ನು ಹೊಂದೋದಕ್ಕೆ ಸಾಧ್ಯವಾಗದೇ ಇರಬಹುದು. ಸೊ ಹಾಗಾಗಿ ಮುಖ್ಯವಾಗಿ ಇವನು ಗಂಡಾಂತರಗಳನ್ನು ಎದುರಿಸುವಲ್ಲಿ ಹಣಕಾಸಿನ ಗಂಡಾಂತರವನ್ನು ಎದುರಿಸಲೇಬೇಕಾಗುತ್ತೆ. ಇದು ಸಾಮಾನ್ಯವಾಗಿ ಎಲ್ಲ ರೀತಿಯಾದಂಥ ಒಂದು ಉದ್ಯಮಶೀಲರಲ್ಲಿ ಎದುರಾಗಬಹುದಾದಂಥ ಮುಖ್ಯವಾದಂಥ ಒಂದು ಗಂಡಾಂತರ ಅಂತ ಹೇಳ್ಬೋದು, ಫೈನಾನ್ಷಿಯಲ್ ರಿಸ್ಕ್ ಅಂತಕ್ಕಂಥದ್ದು. ಆ ಎಲ್ಲ ಹೂಡಿಕೆಯ ಚಟುವಟಿಕೆಗಳಿಗೂ ಅಥವಾ ಯಾವುದೇ ಉತ್ಪಾದನಾ ಚಟುವಟಿಕೆನ ಕೈಗೊಳ್ಳಬೇಕಾದ್ರೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ಹಣಕಾಸು. ಸೊ ಅಂಥ ಹಣಕಾಸು ಅಂತಕ್ಕಂಥದ್ದು ಬಹುಮುಖ್ಯವಾದಂಥ ಒಂದು ರಿಸ್ಕ್ ಅಂತ ನಾವು ಭಾವಿಸಬಹುದು. ನೆಕ್ಸ್ಟ್ ಒನ್, ಸ್ಟ್ರಾಟಜಿಕ್ ರಿಸ್ಕ್. An impressive business plan will appeal to investors. However, we live in a dynamic and fast-paced world where strategies can become outdated quickly. Changes in the market or the business environment can mean that a chosen strategy is the wrong one, and a company might struggle to reach its benchmark and key performance indicators. It's also one of the main things. Every entrepreneurship having a own strategic of the production of goods and services, or introduce the goods and services to the market, or starting a business by the any entrepreneur. ಸೊ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ತಾವು ಉತ್ಪಾದನಾ ಚಟುವಟಿಕೆಗಳನ್ನು ಕೈಗೊಳ್ಳಬೇಕಾದ್ರೆ ಗಂಡಾಂತರಗಳನ್ನು ಎದುರಿಸಲೇಬೇಕಾಗುತ್ತೆ. ಸೊ ಅದರಲ್ಲಿ ತುಂಬ ಮುಖ್ಯವಾಗಿ ತಾಂತ್ರಿಕವಾದಂಥ ಗಂಡಾಂತರ ಅಂತ ಹೇಳಲಾಗುತ್ತೆ. ಸೊ ಏನು ಯಾವ ರೀತಿಯಾದಂಥ ವಿಧಾನಗಳನ್ನು ಬಳಸಬೇಕು, ಯಾವ ವಿಧಾನವನ್ನು ಬಳಸಿದ್ರೆ ತನ್ನ ಉತ್ಪನ್ನವನ್ನು ಹೆಚ್ಚು ಮಾರುಕಟ್ಟೆ ಮಾಡಬಹುದು ಅನ್ನೋದು ಇದಕ್ಕೆ
ಒಂದು ಉದಾಹರಣೆಯನ್ನು ತಗೊಳ್ಳೋದ್ರೆ ವಿಜಯ ಕರ್ನಾಟಕ ಅನ್ನೋ ಪತ್ರಿಕೆ ಆರಂಭವಾದ ಸಂದರ್ಭದಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಮಾಡ್ತಾನೆ. ಸೊ ಇಡೀ ಮಾರುಕಟ್ಟೆನ ತನ್ನದಾಗಿಸ್ತಾರೆ VRL ಗ್ರೂಪ್ ಆಫ್ ಕಂಪನೀಸ್ ಅವರು. ನಂತರ ಅದೇ ಪತ್ರಿಕೆನ ಮಾರಾಟ ಮಾಡಿ ವಿಜಯವಾಣಿನ ಆರಂಭ ಮಾಡ್ತಾರೆ. ಸೇಮ್ ಆಸ್ ಇಟ್ ಈಸ್ ಅಲ್ಲೂ ಸಹ ಒಂದು ಸ್ಟ್ರಾಟಜಿನ ಯೂಸ್ ಮಾಡ್ತಾನೆ, ಕಡಿಮೆ ಬೆಲೆಗೆ ಮಾರಾಟ ಮಾಡೋದು. ಸೊ ರೈಟ್ ನಾವು ವಿಜಯ ಕರ್ನಾಟಕ ಆ್ಯಂಡ್ ವಿಜಯವಾಣಿ ಆಲ್ ದ ಸೇಮ್ ಪ್ರೈಸ್, ಬಟ್ ಇನ್ ಇಯರ್ ದ ಸ್ಟ್ರಾಟಜಿ ವಿಲ್ ಬಿ he has given to the less price to the market, so then he has acquired all the market in the economy. ಸೊ ಇದು ತುಂಬ ಮುಖ್ಯವಾದ್ದು. ಅವನು ಕಡಿಮೆ ಬೆಲೆ ಕೊಟ್ಟು ಇಡೀ ಮಾರುಕಟ್ಟೆನ ಅಕ್ವೈರ್ ಮಾಡ್ಕೊತಾನೆ. ಸಮ್ಟೈಮ್ಸ್ ನಾವು ಸ್ಟ್ರಾಟಜಿಸ್ನ ಮಾಡಬೇಕಾದ್ರೆ ಹೆಚ್ಚು ಬೆಲೆನ ಇಟ್ಟಿಗೆ ಮಾಡಿ ಅದರ ಗುಣಮಟ್ಟನ ಕಾಪಾಡಿಕೊಂಡು ಸಹ ನಾವು ಮಾರಾಟ ಮಾಡ್ಬೋದಾಗಿರುತ್ತೆ. ಸೊ ಈ ಥರದ ಸ್ಟ್ರಾಟಜೀಸ್ನ ಸ್ಟ್ರಾಟಜೀಸ್ನ ಯೂಸ್ ಮಾಡ್ತಾ ಇದ್ದಾನೆ, ಆಮೇಲೆ ಮಾರ್ಕೆಟನ್ನು ವೈಡಾಗಿ ಮಾರ್ಕೆಟ್ ಮಾಡ್ತಾ ಇದ್ದಾನೆ, ಅಥವಾ ಒಂದು ಏನು ಅವನು ಮಾರ್ಕೆಟ್ ಮಾಡ್ತಿರ್ತಕ್ಕಂಥ ಒಂದು ಮಿತಿ ಚಿಕ್ಕದಾಗಿದೆಯಾ ಅಥವಾ ದೊಡ್ಡದಾಗಿದೆ ಅನ್ನೋದು ತುಂಬ ಮುಖ್ಯ. ಯಾವ ಒಂದು ಏರಿಯಾ ಮೇಲೆ ಅವನು ಮಾರ್ಕೆಟಿಂಗ್ ಮಾಡ್ತಾ ಇದ್ದಾನೆ, ಸೊ ಮೊದಲಾದಂಥ ಒಂದು ವಿಧಾನಗಳನ್ನು ಅವನು ಎದುರಿಸಬೇಕಾಗುತ್ತೆ. ಸೊ ಇದು ತುಂಬ ಮುಖ್ಯವಾದ ಸ್ಟ್ರಾಟಜಿಸ್ಟಿಕ್ ಅಂತ ಏನು ಕರಿತೀವಿ. ಒಂದು ಸ್ಟ್ರಾಟಜೀಸ್ ಎಲ್ಲನೂ ಸಹ ತಾಂತ್ರಿಕ ವಿಧಾನಗಳನ್ನು ಯಾವುದನ್ನು ಅನುಸರಿಸಿ ತನ್ನ ಮಾರುಕಟ್ಟೆನ ಬಿಡುಗಡೆ ಮಾಡ್ತಾನೆ ಅನ್ನೋದು ಇದರಲ್ಲಿ ಹೇಳಬಹುದು. ನೆಕ್ಸ್ಟ್, ಟೆಕ್ನಾಲಜಿಕಲ್ ರಿಸ್ಕ್. ಸೊ new technologies are constantly emerging, particularly in the era of fourth industrial revolution. Some of these changes are characterized as paradigm shift or disruptive technologies. To be competitive, a new company may have to invest heavily in new systems and processes which could drastically affect the bottom line. So it's also one of the things. So the technology will be changes in every day and every minute of the world. So that's why whenever we have introduced the product as a new entrepreneur or entrepreneurs, so then they have adopted the new technologies. Otherwise it is not possible to reach the market any goods and services by the entrepreneur. ಸೊ ಇಲ್ಲಿ ಯಾವುದೇ ಒಂದು ಉದ್ಯಮಿ ಆಗಿರ್ಬೋದು, ತಾನು ಉತ್ಪಾದನೆ ಮಾಡುವಂಥ ಸರಕನ್ನು ತನ್ನ ಒಂದು ತಂತ್ರಜ್ಞಾನದ ಹೊಸದಾಗಿರುವಂಥ ತಂತ್ರಜ್ಞಾನದ ಮೂಲಕವೇ ಉತ್ಪನ್ನವನ್ನು ಮಾರುಕಟ್ಟೆಗೆ ತರಬೇಕು. ಇಲ್ಲವಾದಲ್ಲಿ ಯಾವುದೇ ರೀತಿ ಮಾರುಕಟ್ಟೆನ ತಾನು ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ತನ್ನ ಉತ್ಪನ್ನ ಹೆಚ್ಚು ಮಾರಾಟ ಮಾಡಲಿಕ್ಕೆ ಅವಕಾಶ ಆಗೋದಿಲ್ಲ ಅನ್ನೋದನ್ನು ಇಲ್ಲಿ ಹೇಳುತ್ತೆ. ಸೊ ಕಾಲಕ್ಕೆ ಈ ಒಂದು ತಂತ್ರಜ್ಞಾನ ಬದಲಾವಣೆ ಆಗುತ್ತೆ. ಇದರಲ್ಲಿ ತುಂಬ ಸರಳವಾಗಿ ಹೇಳೋದು, ನಿಮಗೆ ನೋಕಿಯೋ ಒಂದು ಮೊಬೈಲನ್ನು ನೀವು ಮೊಬೈಲ್ ಸೆಟ್ಟನ್ನು ನೀವು ತೊಗೋಬೋದು. ನೋಕಿಯೋದು ಒಂದು ಏನು 90s ಅಲ್ಲಾಗಿರ್ಬೋದು ಅಥವಾ 2000 ಡಿಕೇಡಲ್ಲಾಗಿರ್ಬೋದು, ನಿಯರ್ಲಿ 2010-12 ಅಲ್ಲಿವರೆಗೂ ಸಹ ನಾವು ನೋಡ್ಬೋದು. ಸೊ ಏನು 2010 ದಶಕ ಅಥವಾ 2000 ದಶಕದಲ್ಲಿ ನೀವು ಗಮನಿಸಬೇಕಾದ್ರೆ ನೋಕಿಯೋ ಮಾರುಕಟ್ಟೆ ಇಡೀ ಜಗತ್ತಿನಂಥ ಸಾಕಷ್ಟು ಗ್ರಾಹಕರಿದ್ದರು. ಆದರೆ ಅವರು ತಂತ್ರಜ್ಞಾನ ಬದಲಾವಣೆ ಆಗಲಿಲ್ಲ. ಸೊ ಯಾವಾಗ ತಂತ್ರಜ್ಞಾನ ಬದಲಾವಣೆ ಆಗಲಿಲ್ಲ, ಬೇರೊಂದು ಕಂಪನಿಗಳು ಎಂಟರ್ ಆಗ್ತವೆ. ದಟ್ಸ್ ಸ್ಯಾಮ್ಸಂಗ್, ಶಿಯೋಮಿ ಆರ್ ಆಪೋ or Vivo. These are all the companies that are entering into the market with the new technologies or new apps with the Android phones. So then they are acquire the market. So ಅವಾಗ ಏನಾಗುತ್ತೆ, ಅವರು ಅದನ್ನು ಅಕ್ವೈರ್ ಮಾಡ್ಕೋತಾರೆ ಮಾರುಕಟ್ಟೆನ, ಮೊಬೈಲ್ ಮಾರುಕಟ್ಟೆನ. ಈಗ ಮುಖ್ಯವನ್ನು ನಾವು ನೋಡ್ಬೇಕಂದ್ರೆ ತೀರಾ ಕಡಿಮೆ ಒಂದು ಉತ್ಪನ್ನಗಳು ಮಾತ್ರವೇ ಮಾರುಕಟ್ಟೆಯಲ್ಲಿದೆ, ಅಥವಾ ಕೆಲವೇ ದೇಶಗಳಲ್ಲಿ ಮಾತ್ರ ಮಾರುಕಟ್ಟೆ ಆಗ್ತಾಯಿದೆ ಅಂತ ಹೇಳ್ಬೋದು. ಸೊ ಅಂಡ್ ಆಲ್ಸೋ is one of the main thing. So whenever the technology will be changes, the risk will be faced by time. ಯಾವಾಗಲೂ ಸಹ ಅದೇನಾಗ್ತಾ ಇರುತ್ತೆ, ಎದುರಾಗ್ತಾ ಇರುತ್ತೆ. ಸೊ ಅದನ್ನು ನಾವು ಒಬ್ಬ ಉದ್ಯಮಶೀಲಿಯಾಗಿ ಅದನ್ನು ಏನು ಮಾಡಬೇಕಾಗುತ್ತೆ, ಸರಿಪಡಿಸ್ಕೊಂಡು ಸೊ ಹೊಸ ತಂತ್ರಜ್ಞಾನ ಅಳವಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು. ಸೊ ಇದು ಒಂದು ಪ್ರಮುಖವಾದಂಥ ಗಂಡಾಂತರ ಅಂತ ಹೇಳ್ಬೋದು. ದೆನ್ ಮಾರ್ಕೆಟ್ ರಿಸ್ಕ್. Many factors can affect the market for a product or service. The ups and downs of the economy and new market trends pose a risk to new business. And a certain product might be popular one year but not the next. For example, if the economy slumps, people are less inclined to buy luxury products or non-essentials. If a competitor launches a similar product at a lower price, the competitor might steal market share. Entrepreneurs should perform a market analysis that assesses market factors, the demand for a product or service, and customer behavior. It's also one of the main thing. So whenever we have market any goods and services to the economy, so that's what are the strategies of the marketing will be used. So it's one of the main thing, and what are the risks will be existed in the market. ಸೊ ಇಲ್ಲಿ ನಾವು ಗಮನಿಸಬೇಕಾದಂಥದ್ದು, ಒಂದು ಆರ್ಥಿಕತೆ ಅಂತ ಬಂದಾಗ ಅಲ್ಲಿರ್ತಕ್ಕಂಥ ಮಾರುಕಟ್ಟೆಯಲ್ಲಿ ಹಲವಾರು ರೀತಿಯಾದಂಥ ಉತ್ಪನ್ನಗಳಿರ್ತವೆ. ಅದನ್ನು
ವಿವಿಧ ರೀತಿಯಾದಂಥ ವಿಧಾನದಲ್ಲಿ ಮಾರುಕಟ್ಟೆ ಮಾಡಬೇಕಾಗುತ್ತೆ. ಆಮೇಲೆ ಮಾರುಕಟ್ಟೆ ವಿಧ ಯಾವುದಿದೆ ಅನ್ನೋದು ತುಂಬ ಮುಖ್ಯ. ಆರ್ ಮೊನೋಪೊಲಿ ಆರ್ ಡಿಯೋಪಲಿ, ದೀಸ್ ಆರ್ ಎಕ್ಸಿಸ್ಟ್ ಇನ್ ದ ಮಾರ್ಕೆಟ್. ಸೊ ಸಾಕಷ್ಟು ರೀತಿಯಂಥ ಮಾರ್ಕೆಟ್, ಇಂಪರ್ಫೆಕ್ಟ್ ಮಾರ್ಕೆಟ್ ಇದೆಯಾ ಅಥವಾ ಪರ್ಫೆಕ್ಟ್ ಮಾರ್ಕೆಟ್ ಇದೆಯಾ, ಸೊ ಯಾವ ರೀತಿಯಂಥ ಮಾರುಕಟ್ಟೆ ಅಸ್ತಿತ್ವದಲ್ಲಿದೆ ಅನ್ನೋ ಆಧಾರದ ಮೇಲೆ ಇಲ್ಲಿ ತುಂಬ ಮುಖ್ಯವಾಗಿ ತನ್ನ ಉತ್ಪನ್ನವನ್ನು ಮಾರಾಟ ಮಾಡಬೇಕಾಗುತ್ತೆ. ಕೆಲವೊಮ್ಮೆ ಗ್ರಾಹಕರು ಯಾವ ರೀತಿಯಂಥ ಉತ್ಪನ್ನಕ್ಕೆ ಒಲವು ತೋರಿಸ್ತಾ ಇದ್ದಾರೆ, ಒಳ್ಳೆಯ ಉತ್ಪನ್ನಕ್ಕ ಅಥವಾ ಅದು ವಿಲಾಸಿ ವರ್ಗದ ಉತ್ಪನ್ನಕ್ಕ ಅಥವಾ ಅಗತ್ಯ ಸರಕಿನ ಉತ್ಪನ್ನಕ್ಕ ಅಥವಾ ಅಗತ್ಯವಿಲ್ಲದ ಸರಕುಗಳಿಗ ಯಾವುದರ ಮೇಲೆ ಅವನು ಒಲವು ತೋರಿಸ್ತಾ ಇದ್ದಾನೆ ಅನ್ನೋದು ತುಂಬ ಮುಖ್ಯ. ಅದರ ಆಧಾರದ ಮೇಲೆ ತನ್ನ ಮಾರುಕಟ್ಟೆನ ನಿರ್ಮಾಣ ಮಾಡ್ಕೋಬೇಕಾಗುತ್ತೆ. ಸೊ ಹಾಗೆ ಈ ಒಂದು ಮಾರುಕಟ್ಟೆ ಗಂಡಾಂತರ ತುಂಬ ಮುಖ್ಯ. ಆಮೇಲೆ ಪ್ರತಿದಿನವೂ ಹೊಸ ಉತ್ಪನ್ನಗಳು ಬರ್ತಾನೆ ಇರ್ತವೆ ಮಾರುಕಟ್ಟೆಗೆ. ಇರ್ತಕ್ಕಂಥ ಉದ್ಯಮಿನೂ ತಾನು ಬದಲಾವಣೆ ಮಾಡ್ಕೋಬೇಕಾಗುತ್ತೆ. ಹೊಸದಾಗಿ ಬರ್ತಕ್ಕಂಥವನು ಹೊಸದಾದಂಥ ಮಾರುಕಟ್ಟೆ ವಿಧಾನವನ್ನು ಅನುಸರಿಸಬೇಕಾಗುತ್ತೆ. ಹೀಗಾಗಿ ದಿನನಿತ್ಯ ಹಲವಾರು ರೀತಿಯಂಥ ಒಂದು ಮಾರಾಟಗಾರರು ಬರ್ತಿರ್ತಾರೆ, ಹಾಗೆ ಹಲವಾರು ಮಾರಾಟಗಾರರು ಹೊರಗಡೆ ಹೋಗ್ತಾ ಇರ್ತಾರೆ. ಸೊ ಇಂಥ ಹಿನ್ನೆಲೆಯಲ್ಲಿ ಯಾವ ರೀತಿ ಸರಕುಗಳನ್ನು ಮಾರುಕಟ್ಟೆ ಮಾಡಬೇಕು, ಸೊ ಅಂಥ ಒಂದು ಗಂಡಾಂತರ ಇಲ್ಲಿ ಎದುರಾಗುತ್ತೆ. ನೆಕ್ಸ್ಟ್, ಕಾಂಪಿಟೇಟಿವ್ ರಿಸ್ಕ್. An entrepreneur should always be aware of its competitors. If there are no competitors at all, this could indicate that there is no demand for a product. If there are a few larger competitors, the market might be saturated or company might struggle to compete. Additionally, entrepreneurs with a new ideas and innovations should protect intellectual property by seeking patent to protect themselves from competitors. So it's also one of the main thing. So every day we have a competitiveness in the production of goods and services, or competitive by the different entrepreneurs of the goods and services in the market or in the economy, so as well as worldwide. ಸೊ ಇಲ್ಲಿ ನಾವು ನೋಡಿದಾಗ ಜಗತ್ತಿನಾದ್ಯಂತ ಹಲವಾರು ರೀತಿಯಾದಂಥ ಒಂದು ಉದ್ಯಮಿದಾರರು ಪ್ರತಿದಿನವೂ ಸಹ ಪ್ರವೇಶ ಮಾಡೋದ್ರಿಂದ ಸೊ ಅವನು ಯಾವಾಗಲೂ ಸಹ ಎಲ್ಲಿ ಪೈಪೋಟಿ ಇದೆ, ಯಾವುದಾದ್ರು ಹೊಸ ಉದ್ಯಮಿದಾರರು ನನ್ನ ಉತ್ಪನ್ನಕ್ಕೆ ಬರ್ತಾ ಇದ್ದಾರಾ, ಸೊ ಮಾರುಕಟ್ಟೆ ಆಗ್ತಾ ಇದೆಯಾ, ಅದಕ್ಕಿರ್ತಕ್ಕಂಥ ಅವಕಾಶಗಳೇನು, ಅಥವಾ ತನ್ನದೇನಾದರೂ ಲೋಪದೋಷ ಇದೆ ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡೋದರಲ್ಲಿ, ಹಾಗೆ ಬರ್ತಾ ಇರ್ತಕ್ಕಂಥ ಹೊಸ ಉತ್ಪನ್ನದ ಒಂದು ಗುಣಮಟ್ಟ ಏನು, ಸ್ವರೂಪ ಏನು. ಸೊ ದೀಸ್ ಆರ್ ಆಲ್ ದ ಥಿಂಗ್ಸ್ ದೇ ಹ್ಯಾವ್ ಟು ಅಬ್ಸರ್ವ್ ಇನ್ ದ ಮಾರ್ಕೆಟ್. ಸೊ ಇಫ್ ದೇ exist the competitiveness by the any other entrepreneurs to marketing the any goods and services, so it's one of the main thing, the competitive risk. ಸೊ ಇಲ್ಲಿ ನಾವು ಸ್ಪರ್ಧಾತ್ಮಕತೆ ಅಂತಕ್ಕಂಥ ಅಥವಾ ಪೈಪೋಟಿ ಅಂತಕ್ಕಂಥ ನಿರ್ಮಾಣ ಆಯಿತು ಅಂದರೆ ಆಗ ತನ್ನ ಮಾರುಕಟ್ಟೆ ಸಾಮಾನ್ಯವಾಗಿ ಕಡಿಮೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ನಿಮಗೆ ಉದಾಹರಣೆಗೆ ತಗೊಳ್ಳೋದ್ರೆ, ನಿಮ್ಮ ಊರಿನಲ್ಲಿರ್ತಕ್ಕಂಥ ಒಂದು ಅಂಗಡಿಯನ್ನು ತಗೊಳ್ಳಿ, ಸೊ ಇನ್ನೊಂದು ಅಂಗಡಿ ಆಯಿತು ಅಂದರೆ ಆ ಎರಡು ಅಂಗಡಿಗೆ ಹಂಚಿಕೆ ಆಗುತ್ತೆ ಗ್ರಾಹಕರು. ಸೊ ಆಗ ಅವನಿಗೆ ಬರಬಹುದಾದಂಥ ಆದಾಯದ ಮಟ್ಟ ಕಡಿಮೆ ಆಗುವ ಸಾಧ್ಯತೆಗಳು ಸಹ ಇರುತ್ತೆ. ಸೊ ಇಂಥದ್ದನ್ನು ಪರಿಗಣಿಸಿ ಸಾಕಷ್ಟು ಮಟ್ಟಿಗೆ ವಹಿವಾಟುಗಳನ್ನು ನಿರ್ಮಾಣ ಮಾಡಬೇಕಾಗುತ್ತೆ ಅಥವಾ ನಿರ್ವಹಣೆ ಮಾಡಬೇಕಾಗಿರುತ್ತೆ. ಸೊ ಹೀಗಾಗಿ ಅವನು ಹೊಸ ಒಂದು ಆವಿಷ್ಕಾರಗಳನ್ನು ಕೈಗೊಳ್ಳಬೇಕಾಗುತ್ತೆ ಅಥವಾ ಹೊಸದೇನು ಏನು ಮಾರಾಟ ವಿಧಾನಗಳನ್ನು ಅನುಸರಿಸಬೇಕಾಗುತ್ತೆ ಮೊದಲಾದವು. ಇವಾಗ ನೀವು ಕರೋನಾ ಸಂದರ್ಭದಲ್ಲಿ ನೀವು ಅನಿಸೋದು ಮಾರುಕಟ್ಟೆ ಅಂತಕ್ಕ ಒಂದು ಬೇರೆ ಬೇರೆ ವಿಧಾನಗಳಲ್ಲಿ ನಾವು ನೋಡ್ಬೋದು. ಇವತ್ತು ಮೊದಲಿಗೆ ನಾವು ಹಳ್ಳಿಗಳಲ್ಲಿ ತೀರಾ ಕಡಿಮೆ ಮಾರುಕಟ್ಟೆ ಇತ್ತು. ಇವತ್ತು ನೀವು ಹಳ್ಳಿಗಳಲ್ಲೂ ಸಹ ಸಾಕಷ್ಟು ಜನ ಏನು ಮಾಡ್ತಾರೆ, ಮಾರುಕಟ್ಟೆಯನ್ನು ಮಾಡ್ತಾ ಇರೋದು ನಾವು ನೋಡ್ಬೋದು. ಸ್ಥಳೀಯವಾಗಿರ್ತಕ್ಕಂಥವ್ರಿಗೆ ವಿವಿಧ ರೀತಿಯಂಥ ಉತ್ಪನ್ನಗಳನ್ನು ತಲುಪುವಲ್ಲಿ ಯಶಸ್ವಿ ಆಗ್ತಾ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್, ರೆಪ್ಯುಟೇಷನಲ್ ರಿಸ್ಕ್. A business reputation is everything, and this can be particularly shown when a new business is launched and customers have preconceived expectations. If a new company disappoints consumers in the initial stages, it may never gain traction. Social media plays a huge role in business reputation and word of mouth marketing. One tweet or negative post from a disgruntled customer can lead to huge losses in revenue. Reputational risk can be managed with a strategy that communicates product information and builds relationship with consumers and other stakeholders. So it is also one of the main thing. So whenever we have a reputational thing as one of the product, so ಒಂದು ಉದ್ದಿಮೆ ತಯಾರಿಸಲ್ಪಟ್ಟಿರ್ತಕ್ಕಂಥ ಉತ್ಪನ್ನ ಅಥವಾ ಸೇವೆಗೆ ಅದರ ಒಂದು ಘನತೆ ಅಥವಾ ಅದಕ್ಕಿರ್ತಕ್ಕಂಥ ಸ್ಥಾನ ಏನಿದೆ ಅದು ತುಂಬ ಮುಖ್ಯವಾದದ್ದು. ಸಾಕಷ್ಟು ಸಲ ಅದಕ್ಕಿರ್ತಕ್ಕಂಥ ಹೆಸರು ಅಥವಾ ಅದು ಇರ್ತಕ್ಕಂಥ ಘನತೆ ಆಧಾರದ ಮೇಲೆ ಆ ಉತ್ಪನ್ನ ಮಾರುಕಟ್ಟೆ ಆಗ್ತಾ ಇರುತ್ತೆ. ಈಗ ಉದಾಹರಣೆಗೆ ನೀವು ಗಮನಿಸ್ಬೋದು, KMF ಕರ್ನಾಟಕ ಮಿಲ್ಕ್ ಫೆಡರೇಷನಿಂದ ಬರ್ತಕ್ಕಂಥ ಆಲ್ಮೋಸ್ಟು
ಪ್ರಾಡಕ್ಟ್ಸ್ನ ನಾವೇನು ಮಾಡ್ಬೋದು, ಯಾರನ್ನು ಸಹ ಅನ್ಡೌಟೆಡ್ಲಿ ದೇ ಆರ್ ಪರ್ಚೇಸ್ ದ ಗುಡ್ಸ್. ಸೊ ಇಫ್ ದೇ ಹ್ಯಾವ್ ಎನಿ ಒನ್ ದೇ ಆರ್ ಮಿಸ್ಗೈಡೆಡ್ ಟು ದ customers or the misguidedly they have fit the any negative aspects in the any social media, so automatically there comes down the marketing. ಸೊ ಇಲ್ಲಿ ತುಂಬ ಮುಖ್ಯವಾದ ಏನೋ ಒಂದು ಉತ್ಪಾದನೆ ಮಾಡ್ತಾ ಇದೆ, ಆ ಉತ್ಪಾದನೆ ಮಾಡ್ತಾ ಇರ್ತಕ್ಕಂಥ ಕುರಿತಂತೆ ನಕಾರಾತ್ಮಕವಾಗಿ ಅಥವಾ ಋಣಾತ್ಮಕವಾಗಿ ಏನಾದರೂ ಒಂದು ಸಂದೇಶವನ್ನು ಸಮಾಜಕ್ಕೆ ಕೊಡ್ತು ಆ ಉತ್ಪನ್ನದ ಬಗ್ಗೆ ಅಂತ ಇಟ್ಕೊಳ್ಳಿ, ಖಂಡಿತವಾಗ್ಲೂ ಮತ್ತೆ ಆ ಉತ್ಪನ್ನ ನಷ್ಟವನ್ನು ಹೊಂದುವ ಸಾಧ್ಯತೆಗಳಿರುತ್ತೆ, ಮಾರುಕಟ್ಟೆ ಕಳೆದುಕೊಳ್ಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರತಿ ಉದ್ಯಮಿನೂ ತನ್ನ ಉತ್ಪನ್ನವನ್ನು ಕಾಯ್ಕೋಬೇಕು. ರೀಸೆಂಟಾಗಿ ಒಂದು ಕಾರು ಉದ್ಯಮ ಏನು ಮಾಡುತ್ತೆ ಅಂದರೆ, ತನ್ನ ಒಂದು ಮಾರುಕಟ್ಟೆ ಆಗಿರ್ತಕ್ಕಂಥ ಸುಮಾರು 2 ಲಕ್ಷ ಕಾರುಗಳನ್ನು ವಾಪಸ್ ತರಿಸ್ಕೊಂಡು ಅದನ್ನು ಅದರಲ್ಲಿರ್ತಕ್ಕಂಥ ದೋಷವನ್ನು ಸರಿಪಡಿಸುತ್ತೆ. ಸೊ ದಟ್ಸ್ ಒನ್ ಆಫ್ ದ ಮೇನ್ ಥಿಂಗ್. ಸೊ ವೆನ್ ಎವರ್ ದೇ ಹ್ಯಾವ್ ಗಿವನ್ ಟು ದ ಸರ್ವಿಸ್ ಆಸ್ ಅನ್ ಎಥಿಕಲ್ ಆಸ್ಪೆಕ್ಟ್ಸ್, ಸೊ ದಟ್ ಇಸ್ ಅ ರೆಪ್ಯುಟೇಷನ್ ವಿಲ್ ಬಿ ಮೋರ್. ಸೊ ಅವಾಗ ಏನಾಗುತ್ತೆ, ಅದರ ಮೇಲೆ ಇರ್ತಕ್ಕಂಥ ಒಂದು ನಂಬಿಕೆ ಏನಾಗುತ್ತೆ, ಹೆಚ್ಚಾಗಲಿಕ್ಕೆ ಅವಕಾಶ ಆಗುತ್ತೆ, ಮಾರುಕಟ್ಟೆ ಆಗುತ್ತೆ. ಸೊ ಆದರೆ ಈ ರೆಪ್ಯುಟೇಷನಲ್ ರಿಸ್ಕ್ ಅಂತ ಒಂದು ಆಗಿಂದಾಗಿ ಅವಾಗ ಏನಾಗುತ್ತೆ, ಸೊ ಏನಾದರೂ ವ್ಯತ್ಯಾಸ ಆಯಿತು ಅಂತಂದರೆ, ಸೊ ಅಂಥ ಒಂದು ವ್ಯತ್ಯಾಸದಿಂದಲೂ ಸಹ ಏನಾದರೂ ಮಾರುಕಟ್ಟೆ ಕಳ್ಕೊಳ್ಳುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಸೊ ಆಮೇಲೆ ಒಂದು ಸಲ ಒಂದು ಹಂತಕ್ಕೆ, ಈಗ ಒಂದು ಆದಾಯದ ಗಳಿಕೆನಲ್ಲಿ ಒಂದು ಹಂತಕ್ಕೆ ಹೋಗಿರುತ್ತೆ, ಆ ಹಂತದಿಂದ ಮೇಲ್ ಹಂತಕ್ಕೆ ನನ್ನ ಒಂದು ಉದ್ದಿಮೆನ ಬೆಳೆಸ್ಕೋಬೇಕೇ ಹೊರತು ಕೆಳ ಹಂತಕ್ಕೆ ಬರಲಿಕ್ಕೆ ಅಪ್ಸ್ ಆ್ಯಂಡ್ ಡೌನ್ಸ್ ಜಾಸ್ತಿ ಇರಬಾರ್ದು. ಸೊ ರೆಪ್ಯುಟೇಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ, ಆದಾಯ ಕಡಿಮೆ ಆಗುತ್ತೆ, ಅಥವಾ ನೆಗೆಟಿವ್ ಇನ್ಕಮ್ ಜನರೇಷನ್ ಆಯಿತು, ರೆಪ್ಯುಟೇಷನ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಸೊ ಲೈಕ್ ದಟ್ ಓನ್ಲಿ ವೆನ್ಎವರ್ ಹ್ಯಾವ್ ರೀಚ್ ಒನ್ ಸ್ಟೇಜ್ ಟು ಅನದರ್ ಸ್ಟೇಜ್, ಸೊ ದಟ್ ವಿಲ್ ಬಿ ಮೇಂಟೈನ್ ದ ಸ್ಟಾಗ್ನೆನ್ಸ್ ಅಂತ ಆ ಒಂದು ಸ್ಥಿತಿಯನ್ನು ನಾವೇನು ಮಾಡಬೇಕು, ನಿರ್ವಹಣೆ ಮಾಡಬೇಕಾಗಿರುತ್ತೆ ಒಬ್ಬ ಉದ್ಯಮಶೀಲಿಯಾಗಿ ಯಾವುದೇ ಒಂದು ಉತ್ಪನ್ನವನ್ನು ಮಾರುಕಟ್ಟೆ ಮಾಡುವಾಗ. ಸೊ ಇದು ಒಂದು ತುಂಬ ಮುಖ್ಯವಾದಂಥ ಒಂದು ರಿಸ್ಕ್ ಅಂತಲೇ ಹೇಳ್ಬೋದು, ರೆಪ್ಯುಟೇಷನಲ್ ರಿಸ್ಕ್. ಸೊ ಇದನ್ನು ನಾವು ಸೋಷಿಯಲ್ ಆಸ್ಪೆಕ್ಟಲ್ಲಿ ನೋಡಿದಾಗ ನಮ್ಮ ಒಂದು ದೈನಂದಿನ ಜೀವನದಲ್ಲಿ ಎಲ್ಲರೂ ಸಹ ಈ ರೆಪ್ಯುಟೇಷನ್ನ ಸಾಕಷ್ಟು ಅಳವಡಿಕೆ ಮಾಡ್ಕೊಂಡು ನಾವು ನೋಡ್ಬೋದು, ಒಂದು ಸೋಷಿಯಲ್ ಆಸ್ಪೆಕ್ಟ್ಸಲ್ಲಿ ನಾವು ನೋಡೋದಾದರೆ. ದೆನ್ ಎನ್ವೈರ್ನಮೆಂಟಲ್, ಪೊಲಿಟಿಕಲ್ ಆ್ಯಂಡ್ ಎಕನಾಮಿಕ್ ರಿಸ್ಕ್. So these are all the things also, so many problems they created, so many uncertainties will be created by the nature. So that's the environmental risk. ಸೊ ನಮಗೆ ಈ ಒಂದು ಪರಿಸರಾತ್ಮಕ ಒಂದು ಗಂಡಾಂತರ ಅಂತ ಬಂದಾಗ ನಾವು ಪರಿಸರನ ಹೀಗೆ ಇರುತ್ತೆ ಅಂತ ಹೇಳಕ್ಕೆ ಬರೋದಿಲ್ಲ. ಸೊ ಡೊಮೆಸ್ಟಿಕ್ ಚೇಂಜಸ್ ಬೈ ದ ಡೇ ಬೈ ಡೇ. ಸೊ ನಮ್ಮ ಒಂದು ವಾತಾವರಣದಲ್ಲಿ ಯಾವಾಗಲೂ ಬದಲಾವಣೆ ಆಗ್ತಾ ಇರುತ್ತೆ. ಈಗ ಚಳಿಗಾಲ ಬರುತ್ತೆ, ಮಳೆಗಾಲ ಬರುತ್ತೆ, ಬೇಸಿಗೆ ಕಾಲ ಬರುತ್ತೆ. ಆಮೇಲೆ ಚಳಿಗಾಲ ಇರುವಾಗ ಅತಿಯಾದ ಮಳೆ ಬರ್ಬೋದು, ಅಥವಾ ಬೇಸಿಗೆ ಕಾಲ ಇದೆ, ಬೇಸಿಗೆ ಕಾಲದಲ್ಲಿ ಇದಕ್ಕಿದ್ದಾಗಿ ಚಂಡಮಾರುತ ಬರ್ಬೋದು. ಸೊ ಈ ರೀತಿ ಆಮೇಲೆ ಭೂಕಂಪ ಆಗ್ಬೋದು, ಅಥವಾ ವಿವಿಧ ರೀತಿಯಂಥ ಪ್ರಾಕೃತಿಕ ವಿಪತ್ತು ಅಂತ ಹೇಳ್ತೀವಿ, ನ್ಯಾಚುರಲ್ ಡಿಸಾಸ್ಟರ್ಸ್ ಅಂತ ಏನು ಕರಿತೀವಿ, ಅವೆಲ್ಲ ಆಗ್ಬೋದು. ಸೊ ಇದನ್ನೆಲ್ಲ ಎನ್ವೈರನ್ಮೆಂಟಲ್ ರಿಸ್ಕ್ ಅಂತ ಕರಿತೀವಿ. ಸೊ ಇದು ಪ್ರಾಡಕ್ಟ್ ಮೇಲೆ ಎಫೆಕ್ಟ್ ಆಗುತ್ತೆ. ಸೊ ಒಂದು ಪ್ರಾಡಕ್ಟು nature of product will be belonging to the any environmental aspects, so that product will be not happened in the market, so without any risk. ಸೊ ಇಲ್ಲಿ ಏನಾಗುತ್ತೆ, ಯಾವುದೇ ಒಂದು ಉದ್ದಿಮೆ ತಾನು ತಯಾರು ಮಾಡ್ತಕ್ಕಂಥ ಉತ್ಪನ್ನ ಪರಿಸರದ ಅನುಸರಣೆಯನ್ನು ಹೊಂದಿದ್ದರೆ ಅಥವಾ ಪರಿಸರದ ಮೇಲೆ ಪ್ರಭಾವವನ್ನು ಹೊಂದಿದ್ದರೆ, ಸೊ ಅಂಥ ಒಂದು ಸರಕುಗಳ ಮೇಲೆ ಮಾರುಕಟ್ಟೆಯಲ್ಲಿ ಸಾಕಷ್ಟು ವ್ಯತ್ಯಾಸ ಉಂಟಾಗುತ್ತೆ. ಈಗ ಇದಕ್ಕಿದ್ದಾಗೆ ಮಳೆ ಬಂತು ಸುಮಾರು 2-3 ದಿವಸ ಅಂತ ಇಟ್ಕೊಳ್ಳಿ, ಹಾಗೇನಾಗುತ್ತೆ, ಮಾರುಕಟ್ಟೆಯಲ್ಲಿ ಸಾಕಷ್ಟು ರೀತಿಯಂಥ ಉತ್ಪನ್ನಗಳು ಮಾರುಕಟ್ಟೆ ಆಗುತ್ತೆ, ಮಳೆಯ ಸಂದರ್ಭದಲ್ಲಿ ಬಳಸಬಹುದಾದಂಥ ಉತ್ಪನ್ನಗಳು. ಆದರೆ ಇನ್ನಿತರೆ ಉತ್ಪನ್ನಗಳಿಗೆ ಮಾರುಕಟ್ಟೆಗೆ ಕೃಷಿ ನಷ್ಟ ಆಗ್ಬೋದು, ಅಥವಾ ಕೈಗಾರಿಕೆಗಳಿಗೆ ಸ್ವಲ್ಪ ನಷ್ಟ ಆಗ್ಬೋದು, ಅಥವಾ ಸರಿಯಾದ ಸಂದರ್ಭಕ್ಕೆ ಅಲ್ಲಿನ ಒಂದು ಉತ್ಪಾದನೆಗಳು ಪೂರೈಕೆ ಆಗದೆ ಇರ್ಬೋದು. ಇವೆಲ್ಲವೂ ಸಹ ನಾವು ನೋಡ್ಬೋದು. ದೆನ್ ಪೊಲಿಟಿಕಲ್ ರಿಸ್ಕ್ಸ್ ಅಂತ ಹೇಳ್ತೀವಿ. ಸೊ ರಾಜಕೀಯ ಒಂದು ಗಂಡಾಂತರಗಳು ಅಂತ ಹೇಳ್ತೀವಿ. ಸೊ ಆಲ್ ದ ಪೊಲಿಟಿಕಲ್ ಆಸ್ಪೆಕ್ಟ್ಸ್ ದೇ ಹ್ಯಾವ್ ಗಿವನ್ ಟು ದ ಸಮ್ ಪಾಲಿಸೀಸ್ ದೇ ಮೇಡ್ ಬೈ ದ ಗೌರ್ಮೆಂಟ್. ಸೊ ಅಲ್ಲಿ ಸರ್ಕಾರ ಅಂತ ಬರುತ್ತೆ, ಸರ್ಕಾರ ವಿವಿಧ ರೀತಿಯಂಥ ನೀತಿಗಳನ್ನು ತರಬಹುದು. ಯಾವಾಗ ಏನು ನೀತಿ ತರುತ್ತೆ ಅಂತ ಹೇಳೋದು ಬರೋದಿಲ್ಲ. ಸೊ ಒಂದು ವೇಳೆ ನೀತಿಗಳಲ್ಲಿ ಬದಲಾವಣೆ ಆಯಿತು, ಫಾರ್ ಎಕ್ಸಾಂಪಲ್ ಈಗ ನೀವು ಗಮನಿಸ್ಬೋದು, ಕರೋನಾ ಸ್ಥಿತಿ ಇದೆ, ಇಂಥ ಸಂದರ್ಭದಲ್ಲಿ ವಿವಿಧ ರೀತಿಯಂಥ ಎಂಟರ್ಪ್ರಿನರ್ಶಿಪ್ ಆಕ್ಟಿವಿಟೀಸ್ ಮಾಡೋರಿಗೆ ನಾವು ಸಾಕಷ್ಟು ರೀತಿಯಂಥ ಸಹಾಯಧನ ಕೊಡ್ತೀವಿ ಅಂತ ಸರ್ಕಾರ ಹೇಳ್ತು ಅಂದರೆ ಎಂಟರ್ಪ್ರಿನರ್ಶಿಪ್ ಆಕ್ಟಿವಿಟೀಸ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ, ರಿಸ್ಕ್ ಕಡಿಮೆ ಆಗುತ್ತೆ ಅಲ್ಲಿ. ಸೊ ಒಂದು ವೇಳೆ ಇಲ್ಲ, ಈ ಚೆನ್ನಾಗಿ ನಡೀತಾ ಇದೆ ಆರ್ಥಿಕತೆ ಅಂತ ಇಟ್ಕೊಳ್ಳಿ, ಎಲ್ಲನೂ ಸಹ ಸಬ್ಸಿಡೀಸ್ ಕಡಿಮೆ ಮಾಡ್ತು, ಯಾವುದೇ ರೀತಿಯಾದಂಥ ಒಂದು ಸಹಾಯಧನ ಕೊಡೋದಿಲ್ಲ, ನೀವೇ ಆರಂಭ ಮಾಡಿ ಅಂದರೆ ಯಾರನ್ನೂ ಸಹ ಇಂಟ್ರೆಸ್ಟ್ ತೋರಿಸದೇ ಇರ್ಬೋದು. ದೇ ಆರ್ ನಾಟ್ ಇಂಡ್ಯೂಸ್ಡ್ ಟು ದ ಪ್ರೊಡಕ್ಷನ್ ಆಫ್ ದ ಗುಡ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಹೇಳ್ಬೋದು. ಸೊ ಈ ಥರದ್ದಾಗಲಿಕ್ಕೆ ಆಮೇಲೆ ತೆರಿಗೆಗಳು ವಿಧಿಸುವಂಥ ವಿಧಾನ ಆಗಿರ್ಬೋದು, ಅಥವಾ ಎಕನಾಮಿಕ್ ರಿಸ್ಕ್ ಅಂತ ಕರಿತೀವಿ. ಇಲ್ಲಿ ಎಕನಾಮಿಕ್ ರಿಸ್ಕ್ ಅಂತ ಬಂದು ವಾಟ್ ಆರ್ ದ
ಲಾಜಿಸ್ಟಿಕ್ ಟ್ಯಾಕ್ಸ್ ರೇಟ್ಸ್ ಆ್ಯಂಡ್ ಟ್ಯಾರಿಫ್ಸ್ ರೇಟ್ಸ್, ದೀಸ್ ಆರ್ ಆಲ್ ದ ಕನ್ಸಿಡರ್ಸ್ ಎಕನಾಮಿಕ್ ರಿಸ್ಕ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಯಾವುದೇ ರೀತಿಯಾದಂಥ ಆರ್ಥಿಕತೆ ವಿವಿಧ ರೀತಿಯ ತೆರಿಗೆ ದರಗಳಲ್ಲಿ ಬದಲಾವಣೆ ನೀವು ಗಮನಿಸ್ಬೋದು. ಲಾಸ್ಟ್ 2-3 ಇಯರ್ಸ್ ಬ್ಯಾಕಿಂದ ನಾವು ನೋಡೋದಾದರೆ ಈ GST ಆಗಿರ್ಬೋದು ಅಥವಾ ಸ್ಟೇಟ್ GST ಆಗಿರ್ಬೋದು, ಸೆಂಟ್ರಲ್ GST ಆಗಿರ್ಬೋದು, ಅಂದರೆ ಗುಡ್ ಸರ್ವಿಸ್ ಟ್ಯಾಕ್ಸಸ್ನ ಮಾಡಿಫೈ ಮಾಡಲಾಯಿತು. ಅದಕ್ಕೆ ಮುಂಚೆ ಬೇರೆ ರೀತಿಯಾಗಿ ಒಂದು ಟ್ಯಾಕ್ಸಸ್ ಇತ್ತು. ಸೊ ಇವೆಲ್ಲ ಬದಲಾವಣೆ ಆದಾಗ ಉತ್ಪಾದನಾದಾರರು ಸಹ ತಮ್ಮ ಹೂಡಿಕೆ ಮಾಡುವಂಥ ಹಿನ್ನೆಲೆಯಲ್ಲಿ ಸ್ವಲ್ಪ ವ್ಯತ್ಯಾಸ ಮಾಡುವ ಸಾಧ್ಯತೆಗಳು ಇರುತ್ತವೆ. ಸೊ ಇವೆಲ್ಲವೂ ಸಹ ಗಂಡಾಂತರಗಳು ಅಂತ ಹೇಳಲಾಗುತ್ತೆ. ಸೊ ಆ ಹೂಡಿಕೆ ಮಾಡಲಿಕ್ಕೆ ಮುಂದೆ ಬರಬಹುದು ಅಥವಾ ಹೂಡಿಕೆ ಮಾಡದೇ ಇರಬಹುದು ಸಾಧ್ಯತೆಗಳು ಇರುತ್ತವೆ. ಸೊ ದಟ್ ಈಸ್ ಕನ್ಸಿಡರ್ ಸಮ್ ಥಿಂಗ್ಸ್ ಕೆನಾಟ್ ಬಿ ಕಂಟ್ರೋಲ್ಡ್ ಬೈ ಎ ಗುಡ್ ಬಿಸ್ನೆಸ್ ಪ್ಲಾನ್ ಆರ್ ದ ರೈಟ್ ಇನ್ಶೂರೆನ್ಸ್. ಅರ್ಥ್ಕ್ವೇಕ್ಸ್, tornadoes, hurricanes, wars and recessions are all risks that companies and new entrepreneurs may face. There may be a strong market for a product in an underdeveloped country, but these countries can be unstable and unsafe, or logistic tax rates or tariffs might make trade difficult depending on the political climate at any point in time. So it's also one of the main thing. ಇದಕ್ಕೆ ಇನ್ನೊಂದು ಸಹ ಉದಾಹರಣೆ ಕೊಡಬಲ್ಲೆ. ಏನಂದರೆ ನೀವು ಲಾಸ್ಟ್ ಒಂದು 2 years ಬ್ಯಾಕ್ ಏನಾಯಿತು ಅಂದರೆ ಒಂದು ವೈರಸ್ಸಿಂದ ಸಾಕಷ್ಟು ಮಾವಿನ ಉತ್ಪನ್ನಗಳು ಮಾರಾಟ ಆಗಲಿಲ್ಲ. ಈಗಲೂ ಸಹ ನೀವು ಅವರು ಕರೋನಾಯಿಂದ ಮಾರಾಟ ಆಗ್ತಾಯಿಲ್ಲ. ಸೊ ಇಂಟರ್ನ್ಯಾಷನಲ್ ಬಿಸ್ನೆಸ್ ಇದೆ ನಿಮ್ಮ ಸ್ಥಳೀಯವಾಗಿರ್ತಕ್ಕಂಥ ಮಾವು ಉತ್ಪಾದನೆಗೆ. ಸೊ ಮಾವಿನ ಉದ್ಯಮಕ್ಕೆ ಸಾಕಷ್ಟು ರೀತಿಯಾದಂಥ ಒಂದು ಮಾರುಕಟ್ಟೆ ಇದೆ, ಅಂತಾರಾಷ್ಟ್ರೀಯ ಮಾರುಕಟ್ಟೆ. ಆದರೆ ಇವತ್ತು ನೋಡಿ ನ್ಯಾಚುರಲ್ ಡಿಸಾಸ್ಟರ್ ಆಗಿರೋದ್ರಿಂದ ಸಾಕಷ್ಟು ರೀತಿಯಿಂದ ಮಾರಾಟ ಆಗಲಿಕ್ಕೆ ಸಾಧ್ಯ ಆಗ್ತದೆ. ದಿಸ್ ಆರ್ ಆಲ್ ದ ಎನ್ವೈರ್ಮೆಂಟಲ್ ಫ್ಯಾಕ್ಟರ್, ದೆನ್ ಪೊಲಿಟಿಕಲ್ ಇಶ್ಯೂಸ್, ದೋಸ್ ಆರ್ ಆಲ್ ದ ಥಿಂಗ್ಸ್ ವಿಲ್ ಬಿ ಹ್ಯಾಪೆಂಡ್ ಇನ್ ದ ಎನಿ ಬಿಸ್ನೆಸ್ ಆರ್ ಎಂಟರ್ಪ್ರಿನರ್ಶಿಪ್ ಆಕ್ಟಿವಿಟೀಸ್. ಸೊ ದೀಸ್ ಆರ್ ಆಲ್ ದ ಡಿಫರೆಂಟ್ potential risks in the entrepreneurship activities in anywhere in the world or any economy. And also some business sectors have historically high failure rates, and entrepreneurs in these sectors may find it difficult to find investors. These sectors include food service, retail and consulting. ಸೊ ಇವೆಲ್ಲೇ ಸಾಕಷ್ಟು ರೀತಿಯಾದಂಥ ಅಂಶಗಳನ್ನು ನಾವು ಗಮನಿಸ್ಬೋದು. ಇದು ಆಹಾರ ಸೇವೆ ಆಗಿರ್ಬೋದು, ಅಥವಾ ಒಂದು ಚಿಲ್ಲರೆ ವ್ಯಾಪಾರ ಆಗಿರ್ಬೋದು, ಅಥವಾ ಕನ್ಸಲ್ಟಿಂಗ್ ಆಗಿರ್ಬೋದು, ಮೊದಲಾದಂಥ ಅಂಶಗಳಲ್ಲಿ ಮತ್ತು ಯಾವುದೇ ರೀತಿಯಾದಂಥ ಒಳ್ಳೆ ಅಗ್ರಿಕಲ್ಚರ್ ಅಲ್ಲ, ಇಂಡಸ್ಟ್ರೀಸ್ ಆಗಿರ್ಬೋದು, ಸರ್ವಿಸ್ ಸೆಕ್ಟರ್ ಆಗಿರ್ಬೋದು, ಆಲ್ ದ ಸೆಕ್ಟರ್ಸ್ ದೇ ಹ್ಯಾವ್ so many or plenty of the entrepreneurs are existed nowadays. So in the recent decades they have given to the preference for the entrepreneurship activities to small scale or medium scale investments. So but they are facing the some risk, different potential risks they are faced by the entrepreneurship activities. So these are all the potential risks of entrepreneurs. So ಇವೆಲ್ಲವೂ ಸಹ ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.